ಹಲೋ ಗೇಮರ್ಸ್, ನಿಮ್ಗೆಲ್ಲರಿಗೂ ಸ್ವಾಗತ ಸುಜಲ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಸುಜಲ್. ನಾನಿವತ್ತು ಯಾವ ವಿಷಯ ಮಾತಾಡ್ಬೇಕಂತಿದ್ದೇನೆಂದರೆ, ಹೊಸ ರಾಕಿ ಪಿಟ್ ಫ್ರೀ ಫೈರ್ ಗೇಮ್ನಲ್ಲಿ ಈಗ ಬಂದಿದೆ, ಅಂದರೆ ಟಾಪ್ ಅಪ್ ಇವೆಂಟ್ನ ಮುಖಾಂತರ. ಈ ಪೆಟ್ಟನ ಅಬಿಲಿಟಿಯ ಬಗ್ಗೆ ನಾವೀಗ ಮಾತಾಡಬೇಕಂತ ಈ ಒಂದು ಸಣ್ಣ ವಿಡಿಯೋನ ಮಾಡ್ಕೊಳ್ತಿದ್ದೇನೆ. ಈಗ ನಾನು ಬರೀ ಈ ಪೆಟ್ನ ಒಂದು ಟಾಪ್ ಅಪ್ ಅನ್ನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಪೆಟ್ನದ್ದು ಸ್ಕಿನ್ ಇದರ ಪೆಟ್ ಸ್ಲೋಟಲ್ಲಿ ಲೆವೆಲ್ ಅಪ್ ಆದಾಗ ಒಂದು ಸಿಗುವಂಥ ಸ್ಕಿನ್ನೇ ಭಾಳ ಚೆನ್ನಾಗಿದೆ. ಅಂದರೆ ಟಾಪ್ ಅಪ್ಪಲ್ಲಿ ಸಿಗುವ ಸ್ಕಿನ್ಗಿಂತ ಒಳ್ಳೆಯದಿದೆ. ಹಾಗೆ ಪೆಟ್ಟಿಗೆ ಇಮೋಟ್, ಅಂದರೆ ಈಗ ಕ್ಯಾರೆಕ್ಟರ್ಗೆ ಇಮೋಟ್ ಆದರೆ ನಾವು ಯೂಸ್ ಮಾಡ್ಕೊಳ್ಬೋದು. ಪೆಟ್ಟಿಗೆ ಇಮೋಟ್ ಇದ್ದರೆ ವೇಸ್ಟ್ ಆಗಿ. ಈಗ ಪೆಟ್ಟನ್ನು ನಿಮಗೆ ತೋರಿಸ್ತೇನೆ. ಈಗ ಇದರ ಅಬಿಲಿಟಿ, ಇದು ಲೆವೆಲ್ 1ರಲ್ಲಿ ಯಾವುದೇ ಒಂದು ಆ್ಯಕ್ಟಿವ್ ಸ್ಕಿಲ್ನ ಕ್ಯಾರೆಕ್ಟರ್ ಇದ್ದರೆ ಅದರ ಚಾರ್ಜಿಂಗ್ ಟೈಮ್ ಏನಿದೆ ಅದನ್ನು 6% ಅಷ್ಟು ಕಡಿಮೆಗೊಳಿಸ್ತದೆ. ಅಂದರೆ ಒಂದು 60% ಅಷ್ಟು 60 ಸೆಕೆಂಡಲ್ಲಿ ಒಂದು ಕ್ಯಾರೆಕ್ಟರ್ ಅಬಿಲಿಟಿ ಚಾರ್ಜ್ ಆಗೋದಾದರೆ ನೀವು ಆ ಅಬಿಲಿಟಿಯನ್ನು ಒಂದು 50 ಸೆಕೆಂಡಲ್ಲಿ ಚಾರ್ಜ್ ಮಾಡ್ಕೊಳ್ಬೋದು. ಲೆವೆಲ್ 5ರಲ್ಲಿ ಅಂದರೆ ಈಗ 100 ಸೆಕೆಂಡಲ್ಲಿ ಚಾರ್ಜ್ ಆಗೋದು 90%ಅಲ್ಲಿ ಚಾರ್ಜ್ ಆಗ್ತದೆ. ಯಾಕಂದರೆ 10% ಅಷ್ಟು ಕಡಿಮೆ. ಇದನ್ನು ನಾನು ಏಕೆ ಹೇಳಿದರೆ ಅಂದರೆ 100% 60% ಅಂದರೆ ನಿಮಗೆ ಸುಲಭದಲ್ಲಿ ಅರ್ಥವಾಗ್ಬೋದು ಅಂತ. ಹೀಗೆ ಈಗ ನೀವು ಡಿಜೆಲೋಕ್, ಹುಂಕಾಂಗ್, ಕೆ ಕ್ಯಾರೆಕ್ಟರ್, AN94, ರಫೇಲ್ ಎಲ್ಲ ಯೂಸ್ ಮಾಡುವಾಗ ಈ ಒಂದು ಪೆಟ್ ಭಾಳ ಉಪಯುಕ್ತವಾಗಿರ್ತದೆ. ನಿಮಗೆ ಈ ಪೆಟ್ಟನ್ನು ಒಂದು ಆ್ಯಕ್ಟಿವ್ ಸ್ಕಿಲ್ ಯೂಸರ್ಗೆ ಈ ಪೆಟ್ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು. ಈಗ ನಾವು ಆ ಡೈಮಂಡ್ಸಿಂದ ಲೆವೆಲ್ ಅಪ್ ಶಾಪ್ ಕೂಡ ಓಪನ್ ಮಾಡಿಕೊಳ್ಳುವ. ಇದರಲ್ಲಿರುವ ಸ್ಕೇಟನ್ನು ನಾನು ಮೊದಲೇ ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ಅಂದರೆ ಈ ಇವೆಂಟ್ ಬಂದಿರುವ ದಿನವೇ ನಾನು ಇದನ್ನು ಅನ್ಲಾಕ್ ಮಾಡ್ಕೊಂಡಿದ್ದೇನೆ. ಈಗ ನಾವು ಒಂದು ಶರ್ಟನ್ನು ಪರ್ಚೇಸ್ ಮಾಡಿಕೊಳ್ಳುವ. ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ನಮಗೆ ಲೆವೆಲ್ 2ಗೆ ಹೋಗ್ಬೇಕಂದ್ರೆ ಏನಾದರೂ ಪರ್ಚೇಸ್ ಮಾಡಲೇಬೇಕು. ಹಾಗಾಗಿ ಇದನ್ನೊಂದು ಪರ್ಚೇಸ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ಲೆವೆಲ್ 2ಅಲ್ಲಿ ನಾವು ಈಗ ಒಂದು ಇಮೋಟಿ ಪರ್ಚೇಸ್ ಮಾಡಿಕೊಳ್ಳುವ. ಇಮೋಟ್ ಒಂದು ಒಳ್ಳೆಯ ಇಮೋಟು. ವಾಚರ್ ಕೂಡ ಪರ್ಚೇಸ್ ಮಾಡ್ಕೊಳ್ಳುವ. ಇನ್ನು 3 ಡೈಮಂಡ್ ಸ್ಪೆಂಡ್ ಮಾಡಬೇಕು. ಹಾಗಾಗಿ ನಾವು ಯಾವ ಒಂದು ವಸ್ತಿಗೆ ಕಡಿಮೆ ಡೈಮಂಡ್ ಇದೆ ಅದನ್ನೇ ಯೂಸ್ ಮಾಡಿಕೊಳ್ಳುವ. ಸ್ಪಿನ್ ಮಾಡ್ತಿದ್ದೇವೆ. ನಮ್ಮ ಲಕ್ ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲದಿದ್ದರೆ ಇದರ ಮೊದಲ ಲೆವೆಲ್ ಅಪ್ ಶಾಪಲ್ಲಿ ನಮಗೆ ಲಾಸ್ಟ್ ಲೆವೆಲಲ್ಲಿ 92% ಡಿಸ್ಕೌಂಟ್ ಬಂದಿತ್ತು. ಈ ಸಲ ಬರೀ 84% ಡಿಸ್ಕೌಂಟ್ ಬಂದಿದೆ. ಈ ಒಂದು ಹೇರ್ ಮತ್ತು ಈ ಬಂಡಲನ್ನು ನಾನು ಪರ್ಚೇಸ್ ಮಾಡ್ಕೊಳ್ತೇನೆ ಇದರ ನೆಕ್ಸ್ಟ್ ಟೈಮ್. ಈಗ ಒಂದು ವಾಚರ್ ಪರ್ಚೇಸ್ ಮಾಡ್ಕೊಳ್ತೇನೆ. ಈಗ ನಾವು ಈ ಒಂದು ವಾಚರ್ಗಳನ್ನು ಸ್ಪಿನ್ ಮಾಡಿಕೊಳ್ಳುವ. ಈಗ ಈ ಏನು ಫೇಡೆಡ್ ವೀಲ್ ಇದೆ ಇದರ ಬಂಡಲ್ ನನಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಲಿಲ್ಲ. ಹಾಗಾಗಿ ನಾನು ಈ ಬಂಡಲನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಆ ಬಂಡಲನ್ನು. ಲಕ್ ರಾಯಲ್ ಮೊದಲ ಸ್ಪಿನ್ ಅಷ್ಟೊಂದು ಒಂದು ಕೂಡ ಗ್ರ್ಯಾಂಡ್ ಪ್ರೈಸ್ ಸಿಗುವ ಹಾಗೆ ಕಾಣಿಸ್ತಿಲ್ಲ. ಇನ್ನೆರಡು ಸ್ಪಿನ್ ಇದೆ. ಈಗ ಕೂಡ ಒಂದು ಟಿ ಶರ್ಟ್, ಅದು ಕೂಡ ನನ್ನ ಹತ್ರ ಮೊದಲಿತ್ತು. ಈಗ ಫ್ರೇಗ್ಮೆಂಟ್ಸ್, ಈ ಥರ ಬಂದರೆ ಫ್ರೇಗ್ಮೆಂಟ್ಸೇ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದಲ್ಲ ಫ್ರೆಂಡ್ಸ್. ಈಗ ನಾವು ಇಂಕ್ಯುಲೇಬರ್ ವಾಚರ್ ಕೂಡ ಇದೆ, ಅದನ್ನು ಕೂಡ ಸ್ಪೆಂಡ್ ಮಾಡಿಕೊಳ್ಳುವ. ಈಗ ನನ್ನ ಹತ್ರ 3 ಎವಲ್ಯೂಷನ್ ಸ್ಟೋನ್ ಇದೆ. ಹಾಗೆ ಇನ್ನೊಂದು ಬ್ಲೂ ಪ್ರಿಂಟ್ನ ಅವಶ್ಯಕತೆ ಇದೆ. ಈಗ ಆ ಒಂದು ಬ್ಲೂ ಪ್ರಿಂಟ್ ಇನ್ನು ಉಳಿದ 4 ಸ್ಪಿನ್ನಲ್ಲಿ ದೊರಕಿದರೆ ಒಳ್ಳೆಯದಿತ್ತು. ಇಲ್ಲ, ಈಗ ಈ ಫ್ರೇಗ್ಮೆಂಟ್ಸ್ ಎಲ್ಲ ವೇಸ್ಟ್. ಈಗ ಡೈಮಂಡಿಂದ ಪರ್ಚೇಸ್ ಮಾಡೋದಾದರೆ
ಫ್ರೇಗ್ಮೆಂಟ್ಸ್ಗೆ ಅಷ್ಟೊಂದು ಡೈಮಂಡ್ ವೇಸ್ಟ್ ಆಗ್ತದೆ. ಈಗ ನಾವು ವಾಚರಿಂದ ಪರ್ಚೇಸ್ ಮಾಡಿದ್ರೆ ನಮಗೆ ಸ್ವಲ್ಪ ಅಂದರೆ ಡೈಮಂಡ್ ಖರ್ಚಾದಾಗೆ ನಮಗೆ ಅನಿಸಲ್ಲ. ಓಕೆ, ಇನ್ನೊಂದು ಎವಲ್ಯೂಷನ್ ಸ್ಟೋನ್ ಸಿಕ್ಕಿದೆ. ಇನ್ನೊಂದು ಬ್ಲೂ ಪ್ರಿಂಟ್ ಸಿಕ್ತು ಗೆಳೆಯರೆ. ಈಗ ನಾವೊಂದು ಎಕ್ಸಮೇಟನ್ನು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ತೋರಿಸ್ತೇವೆ ನಿಮಗೆ. ಅದರಲ್ಲೂ ಈಗ ನಾವು ಕಡಿಮೆ ಅಂದರೆ 3 ಎವಲ್ಯೂಷನ್ ಸ್ಟೋನ್ ಮತ್ತು 1 ಬ್ಲೂ ಪ್ರಿಂಟ್ಗೆ ಸಿಗುವಂಥ ಒಂದು ಒಳ್ಳೆ ಅಂದರೆ 2 ಸ್ಕಿನ್ಗಳು ಸಿಗ್ತದೆ. ಅದರಲ್ಲಿ ಯಾವ ಸ್ಕಿನ್ ಒಳ್ಳೆಯದಂತ ನಿಮಗೆ ನಾನು ಹೇಳುತ್ತೇನೆ. ಅಂದರೆ ಈ ಬ್ಲೂ ಸ್ಕಿನ್ನಲ್ಲಿ ಡ್ಯಾಮೇಜ್ ಹೆಚ್ಚಿದೆ, ಮ್ಯಾಗ್ಝಿನ್ ಡಬಲ್ ಇದೆ, ಹಾಗೂ ರಿಲೋಡ್ ಸ್ಪೀಡ್ ಕಡಿಮೆ. ಅಂದರೆ ಈಗ ಮ್ಯಾಗ್ಝಿನ್ ಏನಿದೆ ಅದು ಲಾಂಗ್ ರೇಂಜ್ ಗನ್ನಿಗೆ ಎಷ್ಟು ಕಡಿಮೆ ಇದ್ರೂ ನಡೆಯುತ್ತದೆ. ಮತ್ತು ರಿಲೋಡ್ ಸ್ಪೀಡ್ ಕಡಿಮೆ ಇದೆ, ಪರವಾಗಿಲ್ಲ. ಡ್ಯಾಮೇಜ್ ಸಿಂಗಲ್ ಇದೆ. ಆದರೆ ಗ್ರೀನ್ ಸ್ಕಿನ್ನಲ್ಲಿ ಏನಿದೆ, ರೇಟ್ ಆಫ್ ಫೈರ್ ಸಿಂಗಲ್ ಹೆಚ್ಚಿದೆ, ಆದರೆ ರೇಂಜ್ ಡಬಲ್ ಇದೆ. ಹಾಗೆ ಮ್ಯಾಗ್ಝಿನ್ ಕಡಿಮೆ ಇದೆ. ಮ್ಯಾಗ್ಝಿನ್ ಅಂದರೆ ಎಮ್ಮೋ ಕಡಿಮೆ ಇದ್ದರೂ ಲಾಂಗ್ ರೇಂಜ್ ಗನ್ನಿಗೆ ನಡೀತದೆ. ಅದೇ ಶಾರ್ಟ್ ರೇಂಜ್ ಗನ್ MP40 ಆಗಿದ್ದರೆ ಅದಕ್ಕೆಲ್ಲ ಎಮ್ಮೋ ಜಾಸ್ತಿ ಇದ್ದರೆ ಒಳ್ಳೆಯದು. ಈಗ ನಾವು ಈ ಒಂದು ಸ್ಕಿನ್ ಏನಿದೆ ಅದನ್ನು ಇಕ್ವಿಪ್ ಮಾಡಿ ತೋರಿಸ್ತೇವೆ, ಅಂದರೆ ಲಾಬಿಯಲ್ಲಿ ಕೂಡ ತೋರಿಸ್ತೇವೆ. ನೀವು ಕೂಡ ನಿಮ್ಮ ಹತ್ರ ಸ್ಟೋನ್ ಇದ್ದು ನೀವು ಯಾವ ಗನ್ನನ್ನು ಪರ್ಚೇಸ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ ಬಯಸಿದರೆ ನೀವು ಈ ಗ್ರೀನನ್ನು ಅಂದರೆ ಕಡಿಮೆಯಲ್ಲಿ 3 ಸ್ಟೋನ್ ಮತ್ತು 1 ಬ್ಲೂ ಪ್ರಿಂಟಲ್ಲಿ ಪರ್ಚೇಸ್ ಮಾಡೋದಾದರೆ ನೀವು ಈ ಎಕ್ಸಮೇಟ್ ಸ್ಕಿನ್ನನ್ನೇ ಪರ್ಚೇಸ್ ಮಾಡ್ಕೊಳ್ಬೋದು. ನಾನು ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಶುಭ ದಿನ. ಇದುವರೆಗೂ ನೀವು ಈ ವಿಡಿಯೋನ ಲೈಕ್ ಮಾಡಿದಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದನ್ನು ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಕೂಡ ಶೇರ್ ಮಾಡಿ. ಯಾರಿಗೆ ಈ ರಾಕಿ ಪೆಟ್ನ ಅಬಿಲಿಟಿ ಬಗ್ಗೆ ಗೊತ್ತಿಲ್ಲದಿದ್ದರೂ ಅವರು ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಬಾಯ್ ಬಾಯ್.